ದೊಡ್ಡ ಬೈಕ್ ಅಂದಾಗ ಫಸ್ಟ್ ಒಂದು 2 ಮಿನಿಟ್ಸ್ ಆದರೂ ಐಡ್ಲಲ್ಲಿ ಬಿಡಬೇಕು. ಬಿಕಾಸ್ ಇಂಜಿನ್ ಒಳಗಡೆ ಆಯಿಲೆಲ್ಲ ರನ್ ಆಗಬೇಕಲ್ಲ. ದೊಡ್ಡ ಬೈಕ್ ಅಂತೆಲ್ಲ ಗುರು ಯಾವುದಾದ್ರೂ ಮಾಡಲೇಬೇಕು, ಆವಾಗ ಮಾತ್ರ ಇಂಜಿನು ಚೆನ್ನಾಗಿರುತ್ತೆ. ನಾನು KTM ಮಾಡ್ದಂಗೆ ಮಾಡಿಬಿಟ್ರೆ ಅಂತೂ ಹಬ್ಬ ಹಾರಿಬಿಡುತ್ತೆ ಗಾಡಿದು. ಬನ್ನಿ ಹೊರಡೋಣ. ಸ್ವಲ್ಪ ಕುಶಾಲನಗರಕ್ಕೆ ಹೋಗಿ ಐಟಮ್ಸ್ ತರಕ್ಕಿದೆ, ಹಾಗೆ ಬೈಕಲ್ಲಿ ಹೊರಟಿದ್ದೀನಿ. ನಮ್ಮ ಈ ರೋಡಲ್ಲಿ ಹೋಗೋದೇ ದೊಡ್ಡ ತಲೆನೋವು ಗುರು. ಸೊ ಇನ್ಮೇಲೆ ಕಾಮನ್ ಆಗಿ ಈ ರೋಡ್ ನೋಡ್ತಾ ಇರ್ತೀರ, ಬಿಕಾಸ್ ನಾನು ಆ ರೋಡಲ್ಲಿ ಓಡಾಡೋದಿಲ್ಲ. ಯಾಕಂದರೆ ರೋಡ್ ನಿಮಗೆ ಗೊತ್ತಲ್ಲ ಹೇಗಿದೆ ಅಂತ, ನೋಡಿ ಗೊತ್ತಾಗಿರ್ಬೋದು, ಫೀಲ್ ಆಗಿರ್ಬೋದು. ಸೊ ಹಾಗೆ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್. ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ್. ನಾನು ಹುಷಾರಿದ್ದೀನಿ, ನೀವೆಲ್ಲರೂ ಹುಷಾರಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ಈಗ ಇದ್ದೀವಿ ಆನೆಕಾಡಲ್ಲಿ. ಒಂದು ಒಳ್ಳೆ ವೈಬ್ ಕೂಡ ರೋಡ್ ಇದು, ಯಾಕಂದರೆ ಅಕ್ಕಪಕ್ಕ ಫುಲ್ ಕಾಡೇ ಅಲ್ಲ, ಅದಕ್ಕೆ ಅಂತೂ ಏನೇ ಹೇಳಿ ಕೈಯಲ್ಲೊಂದು ವಾ ಅಂತ ಹೇಳೋ ಬೈಕ್ ಇದೆ, ಅದೇ ಖುಷಿ. ಈಗ ಮುಂಚೆ KTM ಅಲ್ಲಿ ಟ್ರರ್ ಅಂತ ಓಡಾಡ್ತಿದ್ದೆ, ಈಗ ವಾ ಅಂತ ಓಡಾಡ್ತಿದ್ದೀನಿ. ನೋಡೋಣ ಹೇಗೆ ಅಂತ. ಸೊ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಒಂದೊಂದೇ. ಇನ್ನು ವೀಡಿಯೋ ಲಿಂಕ್ ಯಾರಿಗೆಲ್ಲ ಬರ್ತಾ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು, ಅದ್ರಲ್ಲಿ ದಿನ ಅಪ್ಡೇಟ್ಸ್ ಇರುತ್ತೆ. ಸೊ ದಟ್ ಲಿಂಕ್ ಕ್ಲಿಕ್ ಮಾಡಿ ವೀಡಿಯೋಸ್ ಓಪನ್ ಮಾಡಿ ವ್ಲಾಗ್ನ ನೋಡ್ಬೋದು. ಅಂತೂ ಸಿಗದೆ ಇರೋರಿಗೆ ಏನು ಮಾಡೋದಪ್ಪ. ಒಬ್ಬೊಬ್ರಿಗೆ ಏನಾಗಿದೆ ಅಂದರೆ ಲೈಕ್ ಯೂಟ್ಯೂಬಲ್ಲಿ ನೋಟಿಫಿಕೇಷನ್ ಆನ್ ಮಾಡಿದರೂ ಕೂಡ ವಿಡಿಯೋ ಅಪ್ಲೋಡೆಡ್ ನೋಟಿಫಿಕೇಷನ್ಸ್ ಬರ್ತಾ ಇಲ್ಲ. ಯಾಕೆ ಅಂತ ನಮಗೂ ಗೊತ್ತಿಲ್ಲ. ವೆಹಿಕಲ್ಸ್ ನೋಡಿದ್ರು ಇಲ್ಲಿ ಮಾಲೆ ಪಟಾಕಿ ಇದ್ದಂಗಿದೆ. ಸೊ ಆ ಥರ ಪ್ರಾಬ್ಲಮ್ ಇದ್ದವರು ಒಂದು ಸಲ ನೋಟಿಫಿಕೇಷನ್ ಆಫ್ ಮಾಡಿ ಆನ್ ಮಾಡಿ, ಪ್ರಾಬಬ್ಲಿ ಅಪ್ಡೇಟ್ ಆದರೆ ಆಗ್ಬೋದು ಅಂದ್ಕೊಳ್ತೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಹನಿ ಹನಿ ಸೇರಿ ಹಳ್ಳ ಅಂತ ಹೇಳ್ದಂಗೆ ಸಣ್ಣದ್ರಲ್ಲೇ ಖುಷಿ ಪಡೋಣ. ಬೆಳವಣಿಗೆ ಹೀಗೆ ಅಲ್ವಾ. ಗೊತ್ತಿಲ್ಲ ಎಷ್ಟು ಜನ ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ, ನಾನಂತೂ ವೀಡಿಯೋ ಹಾಕ್ತಾ ಇರ್ತೀನಿ. ಗುಡ್ಡೇಶ್ವರಂತೂ ಹೆವಿ ಟ್ರಾಫಿಕ್ ಆಗೋಗ್ಬಿಟ್ಟಿದೆ. ಸೊ ಗುಡ್ಡೇಶ್ವರ ಇದ್ದವ್ರಿಗೆ ಗೊತ್ತಿರುತ್ತೆ, ಲೈಕ್ ಲಿಟ್ರಲಿ ಟ್ರಾಫಿಕ್ ಅಂದರೆ ಜಾಮು. ಯಾಕಂದರೆ 4 ರೋಡ್ ಕನೆಕ್ಟ್ ಆಗುತ್ತೆ ಅಲ್ಲಿ. ಒಂದು ಹಾರಂಗಿ ಕಡೆ, ಒಂದು ಕುಶಾಲನಗರ ಕಡೆ, ಒಂದು ಶುಂಠಿಕೊಪ್ಪ ಕಡೆ, ಇನ್ನೊಂದು ಸಿದ್ದಾಪುರ ಕಡೆಗೆ ಹೋಗೋ ರೋಡು. ಅಪ್ಪ ದೇವರೇ, ಒಂದು ಟೈಮಲ್ಲಿ ಗುಡ್ಡೇಶ್ವರಲ್ಲಿ ಏನಂದರೆ ಏನೂ ಇತ್ತಿಲ್ಲ ಗುರು. ಯಾವ ರೇಂಜಿಗೆ ಡೆವಲಪ್ ಆಯಿತು ಅಂದರೆ, ಡೆವಲಪ್ಮೆಂಟ್ ಒಳ್ಳೆಯದೇ, ಬಟ್ ಕಂಟ್ರೋಲ್ ಬೇಕು. ಡೆವಲಪ್ಮೆಂಟ್ ಕಂಟ್ರೋಲ್ ಅಲ್ಲ, ಟ್ರಾಫಿಕ್ ಕಂಟ್ರೋಲು. ಹೇಳಿಲ್ಲ ಹೆಂಗೆಂಗೋ ಬರ್ತವೆ ನಮ್ಮ ಜೀವ ತಿನ್ನಕ್ಕೆ. ಬೈಕವರಿಗೆ ಸೇಫ್ಟಿನೇ ಇಲ್ಲ ಗುರು. ನಾವೆಷ್ಟೇ ಸೇಫ್ ಆಗಿದ್ರು ಎಲ್ಲಿಂದಾರು ಬಂದು ಕೊಡ್ತಾರೆ ಹೇಳಲು. ಆಲ್ಮೋಸ್ಟ್ ಕುಶಾಲನಗರ ಕನೆಕ್ಟ್ ಆಗಕ್ಕೆ ಆಯಿತು ದೇವಸ್ಥಾನ. ಕರೆಕ್ಟು, ನಂಗೆ ಮರ್ತೋಗಿತ್ತು ಆ್ಯಕ್ಚುಲಿ. ಇವತ್ತು ಸಾಟರ್ಡೆ ಅಲ್ಲ, ಹಾಗೆ ಈ ರೇಂಜಿಗೆ. ಅಯ್ಯೋ ಸಾಟರ್ಡೆ ಇಲ್ಲಾಂದ್ರೂ ವೀಕ್ ಡೇಸಲ್ಲಿ ಕೂಡ ಫುಲ್ ರಶ್ ಗುರು ಕುಶಾಲನಗರ. ಥಿಯೇಟರ್ದು ಲೊಕೇಶನ್ಸ್ ಎಲ್ಲ ಚೇಂಜ್ ಆಗಿದೆ ಅಂತೆ. ಸೊ ಮುಂಚೆ ಅಲ್ಲಿದ್ದ ಥಿಯೇಟರು ಈಗ ಇಲ್ಲಿಗೆ ಬರ್ತಾ ಇದೆ, ನಮ್ಮ SLN ಅವ್ರ ಜಾಗಕ್ಕೆ. ಒಂದು ಥಿಯೇಟ್ರ್ ಬೇಕು ಗುರು, ಊರು ಅಂದಮೇಲೆ, ಟೌನು ಅಂದಮೇಲೆ. ನಮ್ಮಂಥ ಬೋರ್ ಹೊಡ್ಕೊಂಡು ಬಿದ್ದಿರೋ ಹುಡುಗರಿಗೆ ಇನ್ನೇನು ಕೆಲಸ ಹೇಳಿ. ಕೆಲಸಗಳು ಹರ್ಕೊಳ್ಳೋಷ್ಟು ಇರ್ತದೆ ಅಂತೂ. ನಮ್ಮ ಚಂದ್ರಣ್ಣ
ನಾಚಿಕೆ ಮಾಡ್ಸಾಕ್ಬಿಟ್ರು ಈ ರೇಂಜ್ ವೆಹಿಕಲ್ ಬಿಟ್ಟು. ತಗೊಂಡಾಯಿತು. ಇನ್ನು ನಾನು ಶಾಪಿಗೆ ಹೋಗಿದ್ದೆ ತರಕಾರಿ ತಗೊಳ್ಳೋಕ್ಕೆ. ಟೌನ್ ಒಳಗೆ ಓಡಾಡೋಕ್ಕೆ ದೊಡ್ಡ ತಲೆನೋವು. ಬಿಕಾಸ್ ಈ ಬೈಕ್ ಅಂತೂ ಕಮ್ಯೂಟರ್ ವೆಹಿಕಲ್ ಅಲ್ವೇ ಅಲ್ಲ. ಸುಮ್ಮನೆ ಹಂಗೆ ರೂಮ್ ಅಂತ ಸೌಂಡ್ ಮಾಡ್ಕೊಂಡು ಆಚೆ ಆಚೆ ಓಡಾಡೋಕ್ಕೆ ಸರಿ ಅಷ್ಟೆ. ಯಾವ ರೋಡಲ್ಲಿ ಓಡಾಡೋಂಗಿಲ್ಲ ಗುರು, ಯಾವ ರೋಡಲ್ಲಿ ಓಡಾಡಿದ್ರು ಕೂಡ ಬರೀ ಟ್ರಾಫಿಕ್ಕೆ. ಅಂತೂ ಇಂತೂ ಕುಶಲ್ ನಗರ್ ಇವತ್ತದ ಕೆಲಸ ಮುಗೀತು. ಒಂದು ರೈಡ್ ಹೋಗ್ತೀನಿ, ಕರ್ಕೊಂಡು ಹೋಗ್ತೀನಿ ಒಂದು ಒಳ್ಳೆ ಕಡೆ. ಲೈಕ್ ಇನ್ನು ಆಫ್ ರೋಡೆಲ್ಲ ಹೊಡಿಯೋಕ್ಕಾಗಲ್ಲ ಬಿಡಿ. ಕಾರ್ ನೋಡಿ ಸಗದಾಗ ಕಾಣಿಸಿದೆ. ಅಯೋನಿಕ್ ಎಂಥದ್ದು IONIO ಅಯೋನಿಕ್ 5 ಹೋಂಡಾ. ಒಳ್ಳೊಳ್ಳೆ ಗಾಡಿಗಳು ಬಿಡ್ತಾರೆ ಗುರು ಎಲೆಕ್ಟ್ರಿಕ್ಕು. ಅದೇ ಪೆಟ್ರೋಲ್ ಡೀಸೆಲಲ್ಲಿ ಈ ಥರ ಎಲ್ಲ ಡಿಸೈನ್ಗಳು ಬಿಡೋಕ್ಕೆ ಏನು ರೋಗ ಆಯಿತು ಅಂತ. ಈಗ ಎಲೆಕ್ಟ್ರಿಕ್ ಅಂತ ಹೇಳ್ಬಿಟ್ಟು ಫುಲ್ ಟೆಕ್ನಾಲಜಿಯ ಟೆಕ್ನಾಲಜಿಯ ಯೂಸ್ ಮಾಡ್ತಿದ್ದಾರೆ ಇದವರೆಲ್ಲ. ಈ ಬೈಕಲ್ಲಿ ನೋಡಿ ಟೆಕ್ನಾಲಜಿ ಅಂತ ಹೇಳೋ ಪುಟ್ಟೇ ಇಲ್ಲ ಇದರಲ್ಲಿ. ಲೈಟ್ ಅಂದ್ರೆ ಮಿಡ್ಕಿ ಅಂತ ಇರ್ತದೆ ಅಷ್ಟೇ. ಆಯ್ತಾ, ಲೆಫ್ಟ್ ಮಿರರ್ ಹತ್ರ ಹೋಗ್ಬೇಕಾರೆ ಮಿರರ್ನ ಅಬ್ಸರ್ವ್ ಮಾಡಿ. ಗೊತ್ತಿಲ್ಲ ಅದು ನಿಜನಾ ಅಥವಾ ನನಗೆ ಹಂಗೆ ಅನ್ನಿಸ್ತಾ ಗೊತ್ತಿಲ್ಲ. ಒಂದು ರೆಡ್ ಕಲರ್ ಲೈಟ್ ಬ್ಲಿಂಕ್ ಆಯಿತು ನೋಡಿ ಅಲ್ಲಿ. ಐಸ್ ಒಳ್ಳೆ ವಾರ್ನಿಂಗ್ ಕೊಡುತ್ತೆ ಮಾತ್ರ ಅಲ್ವಾ. ಝೂಮ್ ಮಾಡಿ ತೋರಿಸ್ತೀನಿ ಬಿಡಿ. ನೋಡಿ ಅಲ್ಲಿ ಹಾಗೆ ತೋರಿಸ್ತಲೇ ಇದೆ ಅದು. ನೋಡಿ ಅಲ್ಲಿ ಸೊ ಇನ್ನೊಂದು ಖುಷಿ ವಿಷಯ ಅಂದರೆ, ಈಗ ಬೆಂಗಳೂರಿಂದ ಮೈಸೂರು ಗಂಟ ಹೇಗೆ ಒಂದು ಎಕ್ಸ್ಪ್ರೆಸ್ ವೇ ಇದೆಯೋ ಅದೇ ಥರ ಮೈಸೂರು ಟು ಕುಶಾಲನಗರ ಒಂದು ಎಕ್ಸ್ಪ್ರೆಸ್ ವೇ ಆಗುತ್ತಂತೆ. 2027 ಪ್ರಾಜೆಕ್ಟ್ ಮುಗಿಸ್ಬೇಕು ಅಂತೇನೋ ಮಾತುಕತೆಗಳಾಗಿದೆ. ಅದೆಲ್ಲರೂ ಆಗ್ಬಿಟ್ರಂತೂ ಮೈಸೂರಿಗೆ 1 ಅವರ್ ಬೇಕಾ ಇರಲಿ, 1 ಅವರಲ್ಲಿ ಹೊಡೆದು ಬಿಡ್ಬೋದು. ಖುಷಿಯೇ ಬೇರೆ ಎಕ್ಸ್ಪ್ರೆಸ್ ವೇಲಿ ಬೈಕ್ ಓಡಿಸೋದು. ಬಟ್ ಒಂದೇ ಹೇಳ್ತೀನಿ, ಯಾರೆಲ್ಲ ಲಾಂಗ್ ರೈಡ್ ಹೋಗಬೇಕು, ಲಾಂಗ್ ಟ್ರಿಪ್ಪು ಬೈಕಲ್ಲಿ ಹೋಗ್ತೀನಿ ಅದು ಇದು ಅಂತೆಲ್ಲ ಕನ್ಸ್ಕೊಂಡಿರ್ತೀರೋ, ಕನ್ಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಅಚೀವ್ ಮಾಡೋದಂತೂ ಇನ್ನೂ ಒಳ್ಳೆಯದು. ಬಟ್ ಒಂದು ವಿಷಯಕ್ಕೆ ರೆಡಿ ಇರಬೇಕು. ಬೋರಾಗಿ ಹೈವೇ ಲಿಟ್ರಲಿ ಬೋರಾಗಿ ನಿದ್ರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ ಬೈಕ್ ಓಡಿಸ್ತಲ್ಲೇ. ನನಗೇ ಆಯ್ತಿತ್ತು, ಲೈಕ್ ಕಂಟಿನ್ಯೂಸ್ ಓಡಿಸೋದಲ್ಲ, ಹಿಂಗೆ ಎಕ್ಸೈಟರ್ನ ಕೊಟ್ಬಿಟ್ಟು ಇದ್ರ ಮೇಲೆ ಹಿಂಗೆ ಮಲ್ಕೊಂಡ್ಬಿಡ್ತಿದ್ದೆ. ಅಪ್ಪ ದೇವರೇ, ಒಂದು ನಿದ್ರೆ ಒಂದು ಕಾರ್. ಹೇಗೆಂದರೆ ಮಧ್ಯಾಹ್ನ ಊಟ ಆದಮೇಲೆ, ಲೈಕ್ ಮಧ್ಯಾಹ್ನದ ಊಟ ಆದಮೇಲೆ ಮ್ಯಾಥ್ ಕ್ಲಾಸ್ ತಗೊಂಡ್ರೆ ಹೇಗಿರುತ್ತೆ ಆಗಿತ್ತು ನನಗೆ. ಅಪ್ಪ ರೋಡ್ ಉದ್ದಕ್ಕೆ ನೀರು ಕುಡ್ದು ಜ್ಯೂಸ್ ಕುಡ್ದು ಅಂತೆಲ್ಲ ಹೇಳಿ ಹೆಂಗೆಲ್ಲ ಮಾಡಿ ಒಟ್ಟಾರೆ ಮನೆ ತಲುಪ್ಕೊಂಡ್ಬಿಟ್ಟೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಮಾತ್ರ. ಏನು ಹೇಳಿ, ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಲೈಕ್ ಒಂದು ಒಳ್ಳೆ ಜರ್ನಿ ಅಂತ ಹೇಳ್ಬೋದು. ಲೈಕ್ ಕಂಪ್ಲೀಟಾಗಿ ಒಂದು ವೀಡಿಯೋ ಮಾಡ್ತೀನಿ, ನನ್ನ ರೈಡ್ ಹೇಗಿತ್ತು, ನಾ ಮಾಡಿದ ತಪ್ಪುಗಳೇನು, ನಾ ಮಾಡಿದ ಸರಿಗಳೇನು, ಮೆಂಟಲಿ ಸ್ಟ್ರಾಂಗ್ ಇರಬೇಕು, ಎಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಈ ಡೆಲ್ಲಿ ವ್ಲಾಗೆಲ್ಲ ಮುಗೀಲಿ. ಡೆಲ್ಲಿಯಿಂದ ಮನೆಗೆ ಬಂದ ರೈಡಿಂಗ್ ವ್ಲಾಗು ಮತ್ತೊಂದು 2-3 ವ್ಲಾಗ್ಗಳೆಲ್ಲ ಬರ್ತದೆ. ಸೊ ಈ ವಿಡಿಯೋ ನೋಡ್ತಿದ್ರೆ ಆಲ್ರೆಡಿ ಇದಕ್ಕಿಂತ ಮುಂದೆ ಇನ್ನೊಂದು 2-3 ವ್ಲಾಗ್ ರೆಡಿ ಆಗಿರುತ್ತೆ. ಅದು ಇದಾದಾಗ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಸಪೋರ್ಟೆಲ್ಲ ಹೀಗೆ ಇರಲಿ. ಒಳ್ಳೊಳ್ಳೆ ವ್ಲಾಗ್ಸ್ಗಳು ಬರೋಕ್ಕಿದೆ. ಬನ್ನಿ ಹೋಗೋಣ. ಈ ನಮ್ಮ ಹೈವೇಲಿ ಒಂದು ಕಾಲದಲ್ಲಂತೂ ಕೆಚ್ಚಿಕೊಂಡು ಹೋಗೋದಿತ್ತು. ಈಗ ನೋಡಿದರೆ ಏನು ಸೆಕೆಂಡ್ ಗೇರ್ ಹಾಕೋಕ್ಕಾಗಲ್ಲ, ಅಷ್ಟೊಂದು ವೆಹಿಕಲ್ಸ್. ಸ್ವಲ್ಪಾರು ವೆಹಿಕಲ್ಸ್ ಕಂಟ್ರೋಲ್ ಮಾಡಬೇಕು ಕೊಡಗಿಗೆ ಬರೋದ್ರನ್ನ, ಇಲ್ಲಾಂದ್ರೆ ಆಗೋದಿಲ್ಲ. ವಾ, ಕಾರ್ ಸಿಂಬಲ್ ಮಾತ್ರ ಬೆನ್ಸ್ ಅಂತ ತಿಳ್ಕೊಂಡಿದ್ದೆ. ಒಳಗಡೆ AC ವೆಂಟ್ ಕೂಡ ಬೆನ್ಸ್ ಸಿಂಬಲೆಲ್ಲ ಇದೆ. ನಾವು ಕಾರ್ ಪರ್ಸನ್ ಆಗದೇ ಇರೋ ಕಾರಣ ಕಾರ್ಗಳ ಬಗ್ಗೆ ನಾಲೆಜ್ ತುಂಬ ಕಮ್ಮಿ.
ಅಂದರೆ ತುಂಬಾ ಕಮ್ಮಿ.